ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿ ಕೇಳ್ಬೋದು, ಕೋಲ್ಡ್ ಆಗಿದೆ. ಸೊ ಹಾಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೇನಿದು ಸ್ಯಾಟರ್ಡೆ ಸಂಡೇದು ಲಾಗ್. ಸ್ಯಾಟರ್ಡೆ ಸಂಡೇ ಏನೆಲ್ಲ ಇತ್ತು ಅಂತ ನಾನು ಇದರಲ್ಲಿ ನಿಮಗೆ ಹೇಳ್ತೀನಿ. ಹಾಗೇನೇ ಒಂದು ರೆಸಿಪಿ ಕೂಡ ಇದೆ, ಸ್ನ್ಯಾಕ್ಸ್ ಇದು. ಸೊ ನಮ್ಮ ಮೊದಲಿಗೆ ಸ್ಯಾಟರ್ಡೆ ದಿವಸ ನಾನು ಒಂದು 11 o'clock ಆಗೋಷ್ಟರಲ್ಲಿ ನಾನು ತೊಕ್ಕೋಟಿಗೆ ಹೋಗಿದ್ದೆ. ನನಗೆ ಕೇಕಿದ್ದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ತೊಕ್ಕೋಟಲ್ಲಿ ಗ್ರೋಸರೀಸ್ ಮಾರ್ಕೆಟ್ ಅಂತ ಇತ್ತು, ಅಲ್ಲಿಗೆ ಹೋಗಿದ್ದೆ. ಸೊ ಅಲ್ಲಿ ಕೇಕಿಗೆ ಏನೆಲ್ಲ ಬೇಕು A to Z ಐಟಮ್ ಕೂಡ ಇತ್ತು. ಸೊ ನನಗೆ ಗೊತ್ತಿರಲಿಲ್ಲ ತೊಕ್ಕೋಟಲ್ಲಿ ಈ ಥರದ ಒಂದು ಶಾಪ್ ಇದೆ ಅಂತ. ನನ್ನ ಫ್ರೆಂಡ್ ಹತ್ರ ನಂಗೆ ಕೇಕಿದ್ದು ಸ್ವಲ್ಪ ಐಟಮ್ ಬೇಕಿತ್ತು, ಎಲ್ಲಿಂದ ಪರ್ಚೇಸ್ ಮಾಡೋದು, ಮ್ಯಾಂಗ್ಳೂರಿಗೆ ಹೋಗ್ಬೇಕಾ ಈ ಥರನೇ ಯೋಚಿಸ್ತಾ ಇದ್ದೆ. ಸೊ ಆವಾಗ ಅವಳು ಹೇಳಿದರು, ತೊಕ್ಕೋಟಲ್ಲಿ ಗ್ರೋಸರೀಸ್ ಮಾರ್ಕೆಟ್ ಇದೆ, ಸೊ ಅಲ್ಲಿಗೆ ಬಂದು ನೋಡು, ನಿಂಗೆ ಇಷ್ಟ ಆದರೆ ತೆಗಿಲ್ಲ ಅಂದರೆ ಬಿಡು ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ನನಗೆ ಎಲ್ಲನೂ ಇತ್ತು. ಹಾಗೆಯೇ ಪ್ರೈಸ್ ಕೂಡ ಕಡಿಮೆನೇ ಇತ್ತು. ತುಂಬಾ ಖುಷಿಯಾಯಿತು. A to Z ಐಟಮ್ಸ್ ಅಲ್ಲಿ ಕೇಕಿದ್ದಿತ್ತು. ನನಗೆ ಗೊತ್ತೇ ಇರಲಿಲ್ಲ ತೊಕ್ಕೋಟಲ್ಲಿ ಈ ಥರದೊಂದು ಶಾಪ್ ಇದೆ ಅಂತ. ಸೊ ನನಗಂತೂ ಖುಷಿಯಾಯಿತು. 1 ಗಂಟೆ ಒಂದು 11ಗೆ ಹೋಗಿ 1:30 ಆಗುವಾಗ ಮನೆಗೆ ಬಂದಿದ್ದೇನೆ ಎಲ್ಲ ಬೈ ಮಾಡಿ. ತುಂಬಾ ಅಂದರೆ ತುಂಬಾ ಖುಷಿಯಾಯಿತು. ಇದರ ವೀಡಿಯೋ ಅಂತ ನಾನು ತೆಗಿಲಿಲ್ಲ, ನಾನು ಸ್ವಲ್ಪ ನಾನು ವೀಡಿಯೋ ತೆಗೆದಿದ್ದೆ. ಮತ್ತು ನನಗೆ ಇದರದ್ದು ಫುಲ್ ಕವರ್ ಮಾಡಬೇಕಂತ ನಾನು ನನ್ನ ಮಗನ ಹತ್ರ ಮೊಬೈಲ್ ಕೊಟ್ಟಿದ್ದೆ, ಸ್ವಲ್ಪ ವೀಡಿಯೋಸ್ ಮಾಡಂತ. ಸೊ ಅವನು ಫುಲ್ ಸ್ಪೀಡಾಗಿ ತಗೊಂಡು ಹೋಗಿದ್ದಾನೆ. ಹಾಗೆ ಸ್ಕೂಲ್ ಐಟಮ್ಸ್ ಎಲ್ಲನೂ ಇತ್ತು ಅಲ್ಲಿ. ಸ್ವಲ್ಪ ಸಾಮಗ್ರಿಗಳು ಇತ್ತು ಗ್ರೋಸರೀಸದ್ದೆಲ್ಲ. ಹಾಗೆ ಕೇಕಿದ್ದು ಕೂಡ ಇತ್ತು. ನನಗೆ ಇಷ್ಟ ಆದದ್ದು ಕೇಕಿದ್ದು ಐಟಮ್ಸ್. ನನ್ನ ಮಗ ತೋರಿಸ್ತಾ ಇರೋದಿದ್ದು, ಅವನಿಗೆ ಏನೆಲ್ಲ ಇಷ್ಟ ಅದನ್ನು ತೋರಿಸ್ತಾ ಇದ್ದಾನೆ. ಸೊ ನಾನಂತೂ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಬಂದೆ ಅಷ್ಟರೊತ್ತಲ್ಲಿ. ಪ್ರೈಸ್ ಕೂಡ ಕಮ್ಮಿನೇ ಇದೆ ಅಲ್ಲಿ, ಜಾಸ್ತಿ ಏನಿಲ್ಲ ಅಷ್ಟೇನು. ಮತ್ತು ಹೋಲ್ಸೇಲ್ ಅಂತಲ್ಲ, ಫುಲ್ ಐಟಮ್ ತೆಗೆಯೋದಾದರೆ ಹೋಲ್ಸೇಲಲ್ಲಿ ಕೊಡ್ತಾರಂತೆ, ಒಂದೊಂದು ಪ್ಯಾಕೆಟ್ ಬರ್ತದಲ್ಲ. ನಾವು ಹೀಗೆ ಲೂಸಾಗಿ ತಗೊಂಡ್ರೆ ಪ್ಯಾಕೆಟಲ್ಲ, ಒಂದು ಬೇಕು 2 ಬೇಕು ಈ ಥರ ತಗೊಂಡ್ರೆ ನಾರ್ಮಲ್ ರೇಟಿಗೆ ಇದೆ. ಕಂಪೇರ್ ಮಾಡಿದರೆ ಎಲ್ಲ ಕಡೆಯಿಂದ ಕಂಪೇರ್ ಮಾಡಿದರೆ ತುಂಬಾ ಕಡಿಮೆನೇ ಇದೆ ಇಲ್ಲಿ ಕೇಕಿದ್ದು ಐಟಮ್ಸ್ ಎಲ್ಲ ನನಗೆ ಅನ್ನಿಸ್ತು, ಮತ್ತೇನೋ ಗೊತ್ತಿಲ್ಲ. ಸೊ ನಾನು ತೆಗಿಯೋದು ಯಾವಾಗಲೂ ಒಂದು ಮ್ಯಾಂಗ್ಳೂರಲ್ಲಿ, ಇಲ್ಲಾಂದರೆ ಇಲ್ಲಿ ನನ್ನ ದೇರ್ಲಾಟಲ್ಲಿ, ಬಟ್ ರೇಟ್ ಜಾಸ್ತಿ ಆಗ್ತಾನೆ ಇತ್ತು. ಸೊ ಇದರಲ್ಲಿ ನೋಡುವಾಗ ಕಡಿಮೆ ಆಯಿತು ನನಗೆ. ಸೊ ಹಾಗೆ ಎಲ್ಲ ಐಟಮ್ಸ್ ಸಿಕ್ತು, ನನಗೆ ಖುಷಿ ಆಯಿತು. ಅದ್ರದ್ದು ಏನೆಲ್ಲ ತಗೊಂಡೆ ಅಂತ ವೀಡಿಯೋ ಹಾಕಲಿಲ್ಲ ನಾನು, ನನಗೆ ನೆನಪು ಕೂಡ ಇಲ್ಲ. ತಂದು ಹಾಗೆಯೇ ಎತ್ತಿಟ್ಟಿದೆ. ನನ್ನ ಮಗಳಿಗೆ ಬರ್ಡೇ ಉಂಟಲ್ಲ, ಸೊ ಅದಕ್ಕಾಗಿ ಜಾಸ್ತಿಯಾಗಿ ಹೋದದ್ದು. ಬಟ್ ನಾನು ಆರ್ಡ್ರ್ ಕೂಡ ತೆಗಿತಾ ಇರಲಿಲ್ಲ. ಸೊ ಇವಾಗಿಂದ ಸ್ಟಾರ್ಟ್ ಮಾಡಬೇಕು ಆರ್ಡ್ರ್ ತೆಗಿಲಿಕ್ಕೆ ಅಂತ ಎಲ್ಲ ಸ್ಟಾಪ್ ಮಾಡಿದೆ. ಯಾರು ಕೇಳಿದ್ರು ಮಾಡಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಇವಾಗ ಮತ್ತೆ ನಾನು ಆರ್ಡ್ರನ್ನು ತೆಗಿಬೇಕಂತ ಅನ್ಕೋತಾ ಇದ್ದೀನಿ. ಮಕ್ಕಳು ಚಿಕ್ಕ ಇರುವಾಗ, ಸಣ್ಣವರಿರುವಾಗ ನಮ್ಗೆ ಆಗೋದಿಲ್ಲ, ಒಂದು ಸಣ್ಣ ಮಗುನ ಕೇಳೋದೇ ಇಲ್ಲ. ಸೊ ಅದಕ್ಕೆ ನಾನು ಆರ್ಡ್ರೆಲ್ಲ ತೆಗಿತಾ ಇರಲಿಲ್ಲ. ಸೊ ಇವಾಗ ಅದನ್ನು ನೋಡಿದ್ರೆ ಆಗಲ್ಲ ಅಂತೇಳಿ ತೆಗಿಬೇಕಂತ ಅನ್ಕೋತಾ ಇದ್ದೀನಿ. ಸೊ ತೆಗಿಬೇಕು. ಹಾಗೆ ನನ್ನ ಮಗ ಏನೆಲ್ಲ ವೀಡಿಯೋ ತಗೊಂಡಿದೆ, ಏನೆಲ್ಲ ಉಂಟಂತನೂ ನಂಗೆ ಗೊತ್ತೇ ಇಲ್ಲ. ಸೊ ಎಲ್ಲ ಪರ್ಚೇಸ್ ಮಾಡಿ ನಾನು ರಿಟರ್ನ್ ಮನೆಗೆ ಬಂದೆ. ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ. ನನಗೆ ಜಾಸ್ತಿಯಾಗಿ ಅಲ್ಲಿ ನೋಡಲಿಕ್ಕೆ ಆಗಲಿಲ್ಲ. ಮಕ್ಕಳನ್ನು ಕರ್ಕೊಂಡು ಹೋದರೆ ಎಷ್ಟು ಕಿರಿಕಿರಿ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅದನ್ನು ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆಯೇ ಇಲ್ಲ. ಸೊ ಅದರ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇಲ್ಲ. ಸೊ ಅವರನ್ನು ನನ್ನ ಫ್ರೆಂಡ್ ಕೂಡ ಒಟ್ಟಿಗೆ ಇದ್ಲು. ಅವಳು ಸಿಗ್ಮಾದಲ್ಲಿ ಫ್ಯಾಷನ್ ಡಿಸೈನರ್ ಟೀಚರ್ ಆಗಿದ್ದಾಳೆ. ಸೊ ಅವಳು ಕೂಡ ಅಲ್ಲೇ ಇದ್ಲು ತೊಕ್ಕೋಟಲ್ಲಿ. ಅವಳನ್ನು ಕೂಡ ಕರ್ಕೊಂಡೇ ಹೋಗಿದ್ದೆ ಕ್ಲಾಸಿಂದ ಬಾ ಅಂತ. ಸೊ ಅವಳು ಕೂಡ ಬಂದಿದ್ಲು. ಸೊ ಹಾಗೆ ಮನೆಗೆ ಬಂದು ನಂದು AC ಉಂಟಲ್ವ, ಅದು ಕೂಲಿಂಗೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಸರ್ವಿಸ್ಗೆ ಅಂತ ಅವ್ರನ್ನ ಕರೆದಿದ್ದೆ. ಅವರು ಕೂಡ ಬಂದಿದ್ದರು ಅಷ್ಟೊತ್ತರಲ್ಲಿ. ಸೊ ಅವರು ಕೂಡ ಇದನ್ನೆಲ್ಲ ಓಪನ್ ಮಾಡಿ ಬಿಡಿಸಿಟ್ಟಿದ್ದಾರೆ, ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಮಾಡಿ. ತುಂಬಾ ಡಸ್ಟ್ ಇತ್ತು, ಧೂಳು ತುಂಬಾ ಅಂದರೆ ತುಂಬಾ ಇತ್ತು. ಎಲ್ಲ ಬಿಡಿಸಿ ಅವರು ಮಾಡ್ತಾ ಇದ್ದಾರೆ. ರೂಮಿದ್ದು ಬೆಡ್ ಎಲ್ಲವನ್ನು ತೆಗೆದಿದ್ದಾರೆ. ಧೂಳಾಗ್ತದೆ, ನೀರಾಗ್ತದೆ ಅಂತೇಳಿ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. AC ಕೂಡ ಕ್ಲೀನ್ ಮಾಡಿ ಅವರು ಸರ್ವಿಸ್ ಎಲ್ಲ ಮಾಡಿ ಕೊಟ್ಟರು. ಆದ ನಂತರ ಅವರು ಹೋದರು. ಇದು ಇನ್ನು ನೆಕ್ಸ್ಟ್ ಡೇ ಸಂಡೇ ದಿವಸ ನಾನು ಸಂಜೆ ಹೊತ್ತಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು. ಹೋಗಿ ರಿಟರ್ನ್ ಬರುವಾಗ, ಇದು ಆ್ಯಕ್ಚುಲಿ ಹೋಗೋ ವೀಡಿಯೋ ನಾನು ತಗೊಂಡಿಲ್ಲ, ರಿಟರ್ನ್ ಬರುವಾಗ ಕೂಡ ವೀಡಿಯೋಸ್ ಬೇಡ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಮಳೆ ಬಂತಲ್ವ, ತುಂಬ ಖುಷಿನೇ ಆಗ್ತದೆ ಮಳೆ ನೋಡುವಾಗ, ಅಷ್ಟು ಜೋರಾಗಿ ಮಳೆ ಬಂತು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಂಥ.
ಮಳೆ ಬಂದದ್ದು 1-2 ಗಂಟೆ. ಬಟ್ ನಮ್ಮದು ರಸ್ತೆ ನೋಡಿದರೆ 1 ತಿಂಗಳಿಂದ ಬಿಡದೆ ಮಳೆ ಬಂದಾಗೆ ಇದ್ದಾಗೆ ಕಾಣ್ತಾಯಿತ್ತು. ಅಷ್ಟು ನೀರು ಕೂಡ ತುಂಬಿತ್ತು. ಸೊ ಜೋರು ಸಿಡಿಲು ಹಾಗೆ ಮಳೆ ಕೂಡ ಹಾಗೆಯೇ ಜೋರಿತ್ತು. ಸೊ ಇವಾಗ ನಾನು ತಾಯಿ ಮನೇಲಿ ಬಿಟ್ಟು ಹೋಗಿದ್ದೆ. ಸೊ ಹಾಗೆ ಮಕ್ಳ ಹತ್ರ ಹೇಳಿದ್ದೆ ತಾಯಿ ಮನೆಗೆ ಹೋಗಿ ಅಂತ. ಸೊ ಮಳೆ ಬಂದ ಕಾರಣ ಅವರು ಹೋಗಲ್ಲ ಅಂತ ಗೊತ್ತಾಯಿತು. ಸೊ ಅವರನ್ನು ಕೂಡ ಮದ್ರಸದಿಂದ ಕರ್ಕೊಂಡು ತಾಯಿ ಮನೆಗೆ ಹೋಗಿ ಅಲ್ಲಿಂದ ನನ್ನ ಮನೆಗೆ ಹೋಗಬೇಕು. ಸೊ ಹಾಗೆ ಎಷ್ಟೇ ಇರೋದು ಇದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಮಳೆಯನ್ನು ನೋಡಿ ತುಂಬಾ ಖುಷಿ ಆಯಿತು. ಸೊ ಅದಕ್ಕೆ ನಿಮ್ಮ ಜೊತೆ ಅದರದ್ದು ಕೂಡ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಇವಾಗ ರೆಸಿಪಿಗೆ ಹೋಗೋಣ. ರೆಸಿಪಿ ಏನಿಲ್ಲ, ಎಗ್ ಬೋಂಡ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್, ಒಂದೇ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ಕಡಿಮೆನೇ ಹಾಕೋದು ಯಾವಾಗಲೂ ಕೂಡ. 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಆದ ನಂತರ 1 ಈರುಳ್ಳಿ, ಅರ್ಧ ಟೊಮೆಟೊ ಹಾಕಿ ಫ್ರೈ ಮಾಡ್ತೀನಿ. ಉಪ್ಪು ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಆಗಬೇಕೇನಿಲ್ಲ, ಸ್ವಲ್ಪನೇ. ಆ್ಯಂಡ್ ಸ್ಪೈಸಸ್ ಕೂಡ ಹಾಗೆಯೇ ಜಾಸ್ತಿ ಸ್ಪೈಸಸ್ ಬೇಕಂತನೂ ಇಲ್ಲ. ನಾನು ಇದಕ್ಕೆ ಹಾಕ್ತಾಯಿಲ್ಲ, ನಿಮಗೆ ಜಾಸ್ತಿ ಬೇಕಿದ್ದರೆ ಹಾಕ್ಬೋದು. ಬೇಸಿಕ್ ಸ್ಪೈಸಸ್ ಉಂಟಲ್ವ, ಅದನ್ನು ಎಲ್ಲವನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಚಿಲ್ಲಿ ಪೌಡರ್ ಬಿಟ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಎಗ್ ಬಾಯ್ಲ್ ಮಾಡಿರ್ತೀವಲ್ಲ, ಅದರ ಯೋಕ್ ಉಂಟಲ್ವ ಒಳಗಡೆದ್ದು, ಸೊ ಅದನ್ನು ನಾನು ಈ ಥರ ಇದಕ್ಕೆ ಹಾಕಿ ಕ್ರಷ್ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಫೈನಲ್ ಅದನ್ನು ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು, ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಇವಾಗ ಅದಕ್ಕೆ ಬ್ಯಾಟ್ರ್ ರೆಡಿ ಆಗಬೇಕು. ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಮೈದಾ ಎಷ್ಟು ಬೇಕು ಅಷ್ಟನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ಬ್ಯಾಟ್ರ್ ರೆಡಿ ಆಯಿತು. ಜಾಸ್ತಿ ಓವರಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಇದು ತುಂಬಾ ಸಿಂಪಲ್ಲಾಗಿ ಕೂಡ ಇದೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತೆಗಿತೀರ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಮೈದಾ ಮತ್ತು ಕಡಲೆ ಹಿಟ್ಟನ್ನು ಹಾಕಿ, ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಏನು ಬೇಕಂತಿಲ್ಲ. ಸೊ ಇವಾಗ ಫಿಲ್ಲಿಂಗ್ ಕೂಡ ನಮ್ಮದು ರೆಡಿಯಾಗಿದೆ. ಸೊ ಎಗ್ ಉಂಟಲ್ವ, ನಾನು ಇವಾಗ ಬಾಯ್ಲ್ ಮಾಡಿ ಸೆಂಟ್ರಲ್ಲಿ ಭಾಗ ಮಾಡ್ತೀನಿ, ನಡುವಿನಲ್ಲಿ ಭಾಗ ಮಾಡಿ ಅದರದ್ದು ಎಲ್ಲವನ್ನು ತೆಗೊಂಡು ಅದನ್ನು ತೆಗೊಂಡು ವೈಟಿಗೆ ನಾನು ಈ ಥರ ಹಾಕ್ತಾ ಇದ್ದೀನಿ. ಫಿಲ್ಲಿಂಗ್ ಫುಲ್ ಕವರ್ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ, ಈ ಬ್ಯಾಟ್ರಿಗೆ ಡಿಪ್ ಮಾಡಿ ಬಿಸಿಯಾದ ಆಯಿಲ್ಗೆ ಹಾಕಿ ಫ್ರೈ ಮಾಡಿದರೆ ಆಯಿತು. ತುಂಬಾ ಸಿಂಪಲ್ ಇದು. ಟೊಮೆಟೊ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಸ್ಪೈಸಸ್ ಜಾಸ್ತಿ ಬೇರೆ ಏನಾದರೂ ಬೇಕಿದ್ರೂ ಕೂಡ ಹಾಕ್ಬೋದು, ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಹಾಕಿದ್ದು ಸಿಂಪಲಾಗಿ. ಸೊ ಬಿಸಿಯಾದ ಎಣ್ಣೆಗೆ ಇವಾಗ ಕಾದಿದೆ ತುಂಬಾ ಎಣ್ಣೆ, ಅದಕ್ಕೆ ನಾನು ಇವಾಗ ಒಂದೊಂದನ್ನು ಹಾಕಿ ಫ್ರೈ ಮಾಡ್ತೀನಿ 2 ಸೈಡ್. ಹಾಗೆ ಒಂದು ಬ್ರೌನ್ ಕಲರ್ ಬಂದರೆ ಸಾಕು. ಸಿಂಪಲಾಗಿರುವ ಎಗ್ ಬೋಂಡ ಇದು ರೆಡಿ ಆಯಿತು. ಆ್ಯಕ್ಚುಲಿ ಇದು ಉಪವಾಸದ ಟೈಮಲ್ಲಿ ನಾನು ಮಾಡಿದ್ದು, ರೆಸಿಪಿ ಹಾಕಲಿಲ್ಲ, ಶಾರ್ಟ್ಸ್ ಹಾಕಿದ್ದೆ. ಸೊ ಕೆಲವರು ಹೇಳಿದರು ಶಾರ್ಟ್ಸ್ ಅಲ್ವಾ ರೆಸಿಪಿ ಹಾಕಿ ಅಂತ. ಸೊ ಮತ್ತೆ ಹಾಕ್ಲಿಕ್ಕೆ ನಂಗೆ ಟೈಮ್ ಇರಲಿಲ್ಲ. ಸೊ ಇವಾಗ ಹಾಕ್ತಾಯಿದ್ದೀನಿ. ಹಾಗೆ ರಂಜಾನಲ್ಲಿ ತೆಗೆದ ವೀಡಿಯೋಸ್ ಕೂಡ ಹಾಗೇ ಇದೆ, ನೋಡೋಣ ನೆಕ್ಸ್ಟ್ ಹಾಕ್ತೀನಿ ನಾನು. ಸೊ ಹಾಗೆ ಇವತ್ತು ನನ್ನ ಮಗಳ ಬರ್ಡೇ ಕೂಡ ನಿಮ್ಮ ಕಮೆಂಟಲ್ಲಿ ವಿಶ್ ಕೂಡ ನನಗೆ ತಿಳಿಸಿ. ನನ್ನ ಮಗಳಿಗೆ 8 ಇಯರ್ ಕಂಪ್ಲೀಟ್ ಆಯಿತು, ಇವತ್ತು ಮಾರ್ಚ್ 30. ಸೊ ಅವಳಿಗೆ 8 ಇಯರ್ ಕಂಪ್ಲೀಟ್ ಆಯಿತು. ಅವಳಿಗೆ ಕೂಡ ಒಂದು ಕಾಮೆಂಟಲ್ಲಿ ವಿಷನ್ನು ತಿಳಿಸ್ಕೊಳ್ಳಿ ನನಗೆ. ಹಾಗೆ ನನ್ನ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಸೊ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೂ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.